ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ಸುದ್ದಿನ ಎತ್ಕೊಂಡೇ ಬಂದಿರುವಂಥದ್ದು. ಅರ್ಧ ಗಂಟೆ ಅವಧಿನಲ್ಲಿ ನೀವು ಕೊರೋನಾದಿಂದ ಹಿಡಿದು ರಾಜ್ಯ ರಾಜಕೀಯ ತನಕ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದಿಡ್ತೀವಿ. ಹಾಗಾದರೆ ಒಂದೊಂದಾಗಿ ಪಾಯಿಂಟನ್ನು ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲ ಪಾಯಿಂಟ್ ಏನು ನಾವು ನೋಡೋಣ. ಎಷ್ಟರ ಮಟ್ಟಿಗೆ ಲಾಕ್ಡೌನ್ 5.0 ಇನ್ನೂ ಲಾಕ್ಡೌನ್ ಎಷ್ಟರ ಮಟ್ಟಿಗೆ ಲೂಸ್ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನೇನು ಯಾವುದೂ ಉಳಿದಿಲ್ಲ ಬಿಡಿ, ಆದರೆ ಇನ್ನೂ ಕೆಲವೊಂದಿಷ್ಟು ಆಗಬೇಕು. ಹೀಗಾಗಿ BSY ಯಾವ್ಯಾವ ರೀತಿ ರೂಲ್ಸ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಎಷ್ಟರ ಮಟ್ಟಿಗೆ ಕಮಲದಲ್ಲಿ ಈ ಕಲಹ ಅನ್ನುವಂಥದ್ದು ಆಗ್ತಾ ಇದೆ, ಒಳಗಿಂದೊಳಗೆ ಅಸಮಾಧಾನ ಬೇಗುದಿಗಳಾಗ್ತಾ ಇದೆ ಅನ್ನುವಂಥದ್ದು. ಲೆಕ್ಕದಲ್ಲಿ ಕಮಲದ ಒಳಗಡೆ ಏನಾದರೂ ಕೆಂಡ ಇದೆಯಾ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಮಾಡಿದಂಥ ಶಾಸಕರುಗಳ ಮೀಟಿಂಗಿನ ಪರಿಣಾಮ ಏನು ಆಗಬಹುದು, ಇದು ಪಾಯಿಂಟ್ ನಂಬರ್ 2. ಇನ್ನು BSY ಅವ್ರನ್ನ ಹೇಗಾದರೂ ಮಾಡಿ ಗಿರಿಗಿಟ್ಲೆ ಆಡಿಸ್ಬೇಕು ಅನ್ನುವಂಥ ಪ್ರಯತ್ನ ಅದು ಹಿಂದಿಂದಲೂ ಕೂಡ ಸಾಕ್ತಾನೇ ಇದೆ, ಈಗಲೂ ಕೂಡ ಪ್ರಯತ್ನ ಆಗ್ತಾನೇ ಇದೆ. ಆದರೆ ಇಂಥ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಈ ರೀತಿ ಮೀಟಿಂಗ್ಗಳು ಮಾಡಿದರೆ ಜನ ಸುಮ್ಮನಿರ್ತಾರ, ನಾಯಕರು ಸುಮ್ಮನಿರ್ತಾರ. ಜೊತೆಗೆ ಇವ್ರು ಏನೇನು ಅಪೇಕ್ಷೆ ಪಡ್ತಾ ಇದ್ದಾರಲ್ಲ ಮೀಟಿಂಗ್ ಮಾಡಿರುವಂಥವ್ರು, ಅವ್ರಿಗೆ ಅವರು ಪಡ್ಕೋಬೇಕಾಗಿರುವಂಥ ಅಧಿಕಾರ ಕೂಡ ಗಗನ ಕುಸುಮ ಆಗುವಂಥ ಸಾಧ್ಯತೆಗಳಿದೆ. ಇದು ನಂಬರ್ 3. ಇನ್ನು ನಂಬರ್ 4, ಕರಾಳ ಭಾನುವಾರ. ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ 299, 300ಕ್ಕೆ 1 ಕಡಿಮೆ ಇಷ್ಟೊಂದು ಕೇಸ್ಗಳು ಬಂದುಬಿಟ್ರೆ ಗತಿ ಏನು, ಇನ್ನು ಮುಂದಿನ ಪರಿಣಾಮಗಳು ಯಾವ ರೀತಿ ಇರ್ತವೆ, ಇದು ಪಾಯಿಂಟ್ ನಂಬರ್ 4. ಇನ್ನು ಬೆಂಗಳೂರು ಎಕ್ಸ್ಕ್ಲೂಸಿವ್. ಬೆಂಗಳೂರನ್ನ ಅಷ್ಟು ಸುಲಭವಾಗಿ ಕೊರೋನಾ ಬಿಡುವಂಥ ಸಾಧ್ಯತೆಗಳಿಲ್ಲ. ಅದರಲ್ಲೂ ಒಬ್ಬರಿಂದ ಎಷ್ಟು ಜನರಿಗೆ ಹರಡ್ತಾ ಇದೆ, ಏನು ಎತ್ತ, ಜೊತೆಗೆ ಸರ್ಕಾರ ಯಾವ್ಯಾವ ಹೆಜ್ಜೆ ಇಡ್ತಾ ಇದೆ, ಈ ಎಲ್ಲ ಸಂಗತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನು ಹೇಳ್ತಾ ಇದ್ದೆ ಲಾಕ್ಡೌನ್ 5.0 ಕೇಂದ್ರ ಏನು ಹೇಳಿದೆ ಅದನ್ನು ಇವತ್ತು ರಾಜ್ಯ ಸರ್ಕಾರ ಕೂಡ ಹೇಳಿದೆ. ಕೇಂದ್ರ ಹೇಳಿದ್ದನ್ನು ಯಥಾಸ್ಥಿತಿನಲ್ಲಿ ನಾವು ಪಾಲನೆ ಮಾಡ್ತೀವಿ ಎನ್ನುವಂಥ ಮಾತುಗಳನ್ನು ಕೂಡ ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಇನ್ನು ಎಷ್ಟು ದಿವಸ ಅಂತ ಈ ಜನರನ್ನು ಸುಮ್ಮನೆ ಹಿಡ್ಕೊಂಡಿರ್ಲಿಕ್ಕೆ ಸಾಧ್ಯ, ಎಷ್ಟು ದಿವಸ ಮಾಡಲಿಕ್ಕೆ ಸಾಧ್ಯ? ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀವಿ. ಏನು ಹೇಳಿದ್ರೂ ಕೂಡ ಜನರಿಗೆ ಜಾಗೃತಿ ಬರ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಿಧಾನವಾಗಿ ಹಂತವಾಗಿ ಸಡಿಲ ಮಾಡಬೇಕು. ಈಗ ಟೈಟ್ ಅನ್ನುವಂಥದ್ದು ಎಲ್ಲ ಬಿಡಿ, ಇನ್ನು ಸಡಿಲದ ಮಾತು ಬಹಳ ದೂರದ ಮಾತು. ಆದರೂ ಕೂಡ ಕೆಲವೊಂದು ರೂಲ್ಸ್ಗಳು, ಕೆಲವೊಂದು ರೆಗ್ಯುಲೇಷನ್ಸ್ಗಳು ಇದ್ದೇ ಇರ್ತವೆ. ಅದನ್ನು ಈಗ BSY ಸರ್ಕಾರ ಕೂಡ ಮಾಡಲಿಕ್ಕೆ ಹೊರಟಿದೆ. ಭಾರತ ಬಂದ ಮುಕ್ತವಾಗ್ತಿದೆ. ದೇಶ ಲಾಕ್ಡೌನ್ ಸರಪಳಿಯಿಂದ ಬಿಡುಗಡೆಯಾಗ್ತಿದೆ. ಕರುನಾಡು ಕೂಡ ರಿಲೀಫ್ಗೆ ಅಣಿಯಾಗ್ತಿದೆ. ಒಂದ್ ಕಡೆ ಕೊರೋನಾದ ಕಬಂದ ಬಾಹು, ಮತ್ತೊಂದು ಕಡೆ ಪಾತಾಳಕ್ಕಿಂತಲೂ ಕೆಳಗಿರೋ ಆರ್ಥಿಕತೆ. ಇದೆಲ್ಲವನ್ನು ಅಳೆದು ತೂಗಿರೋ ಸರ್ಕಾರ ಕೊರೋನಾದೊಂದಿಗೆ ಬದುಕೋಣ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಜೂನ್ 30ರವರೆಗೆ 5ನೇ ಹಂತದ ಲಾಕ್ಡೌನ್ ವಿಸ್ತರಿಸಿ ಹಲವು ರಿಲೀಫ್ ನೀಡಿದೆ. ಮೂರು ಹಂತದಲ್ಲಿ ಬಂದ ಮುಕ್ತವಾಗಲಿದೆ ಕರುನಾಡು. 5ನೇ ಹಂತದ ಲಾಕ್ಡೌನ್ಗೆ ಸರ್ಕಾರದ ಮಾರ್ಗಸೂಚಿ. ದೇಶದಲ್ಲಿ ಕೊರೋನಾದ ಕರಾಳ ಅಧ್ಯಾಯ ಆರಂಭವಾಗ್ತಾ ಇದ್ದಂತೆ ಲಾಕ್ಡೌನ್ ಅಸ್ತ್ರದಿಂದಲೇ ವೈರಸ್ ವಿರುದ್ಧ ಭಾರತ ಯುದ್ಧ ಮಾಡ್ತಾ ಇದೆ. ಏಪ್ರಿಲ್ನಿಂದ ಆರಂಭವಾದ ಲಾಕ್ಡೌನ್ ಈಗ 4 ಹಂತಗಳನ್ನು ಮುಗಿಸಿ 5ನೇ ಹಂತಕ್ಕೆ ಕಾಲಿಡ್ತಿದೆ. ಕರ್ನಾಟಕದಲ್ಲೂ ನಾಳೆಯಿಂದ ಲಾಕ್ಡೌನ್ 5.0 ಆರಂಭವಾಗಲಿದೆ. ಹೀಗಾಗಿ ಹೊಸ ಲಾಕ್ಡೌನ್ಗೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದೆ. 5ನೇ ಹಂತದ ಲಾಕ್ಡೌನ್ನಲ್ಲಿ ಹಲವು ರಿಲೀಫ್ಗಳಿದ್ದು ಜೂನ್ 8ರಿಂದ ಈ ಸಡಿಲಿಕೆ ಜಾರಿಗೆ ಬರುತ್ತವೆ. ಸದ್ಯ ಜಾರಿಯಲ್ಲಿದ್ದ ಸಂಜೆ 7ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಕರ್ಫ್ಯೂ ಬದಲು ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಕರ್ಫ್ಯೂ ಇರಲಿದೆ. ಹಿಂದಿನಂತೆ 65 ವರ್ಷ ಮೇಲ್ಪಟ್ಟವರು 10 ವರ್ಷ ಕೆಳಗಿನವರು ಮನೆಯಲ್ಲೇ ಇರಬೇಕು. ಅಷ್ಟಕ್ಕೂ ಲಾಕ್ಡೌನ್ ಅನ್ನು ಒಮ್ಮೆಲೆ ಸಡಿಲ ಮಾಡದಿರಲು ನಿರ್ಧರಿಸಿರೋ ಸರ್ಕಾರ 3 ಹಂತಗಳಲ್ಲಿ ರಾಜ್ಯದ ಜನಕ್ಕೆ ರಿಲೀಫ್ ನೀಡಲು ನಿರ್ಧರಿಸಿದೆ. ಮೊದಲ ಹಂತದಲ್ಲಿ ಏನೆಲ್ಲ ರಿಲೀಫ್ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ
ಲಾಕ್ಡೌನ್ 5ನೇ ಹಂತದಲ್ಲಿ ದೇವಸ್ಥಾನ, ಚರ್ಚ್, ಮಸೀದಿ ಸೇರಿದಂತೆ ಧಾರ್ಮಿಕ ಸ್ಥಳಗಳ ಬಾಗಿಲು ತೆರೆಯಲು ಸರ್ಕಾರ ಅನುಮತಿ ನೀಡಿದೆ. ಅದರಂತೆ ಬಹುದಿನಗಳಿಂದ ಕಾದು ಕುಳಿತಿದ್ದ ಮಾಲ್ ಮಾಲೀಕರಿಗೂ ಕೂಡ ಸರ್ಕಾರ ರಿಲೀಫ್ ನೀಡಿದ್ದು ಶಾಪಿಂಗ್ ಮಾಲ್ಗಳ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಇನ್ನು ಹೋಟೆಲ್ಗಳು ಓಪನ್ ಇದ್ರೂ ಪಾರ್ಸಲ್ ಸೇವೆ ಮಾತ್ರವಿತ್ತು. ಆದರೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಸೇವೆ ಆರಂಭಿಸಲು ಸರ್ಕಾರ ಅನುಮತಿ ನೀಡಿದೆ. ಜೂನ್ 8ರಿಂದ ಕೆಲ ಕಠಿಣ ರೂಲ್ಸ್ ಪಾಲನೆಯೊಂದಿಗೆ ಇವೆಲ್ಲವೂ ಓಪನ್ ಆಗಲಿವೆ. ಜೊತೆಗೆ ಅಂತಾರಾಜ್ಯ ಸಂಚಾರಕ್ಕೂ ಅನುಮತಿ ನೀಡಲಾಗಿದೆ. ಇನ್ನು 2ನೇ ಹಂತದಲ್ಲಿ ಯಾವುವು ಓಪನ್ ಆಗುತ್ತವೆ ಅನ್ನೋದನ್ನ ನೋಡೋದಾದ್ರೆ, ಇನ್ನು 2ನೇ ಹಂತದ ಸಡಿಲಿಕೆಯಲ್ಲಿ ಶಾಲಾ ಕಾಲೇಜ್ಗಳು ಓಪನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಜೂನ್ ತಿಂಗಳ ಬದಲು ಜುಲೈ ನಂತರ ಶಾಲಾ ಕಾಲೇಜ್ಗಳ ಆರಂಭದ ಬಗ್ಗೆ ಚಿಂತನೆ ನಡೆದಿದೆ. ಆದರೆ SSLC ಹಾಗೂ PUCಯ ಇಂಗ್ಲಿಷ್ ಪರೀಕ್ಷೆ ನಿಗದಿಯಂತೆ ನಡೆಯಲಿದೆ. ಜೂನ್ 25ರಿಂದ ಜುಲೈ 3ರವರೆಗೆ SSLC ಪರೀಕ್ಷೆಗಳು ನಡೆದರೆ ಜೂನ್ 18ರಂದು PUC ಇಂಗ್ಲಿಷ್ ಪರೀಕ್ಷೆ ನಡೆಯಲಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನೇ ಯಥಾವತ್ತಾಗಿ ಪಾಲಿಸುತ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹೀಗಾಗಿ ಜೂನ್ 7ರ ಬಳಿಕವೂ ಥಿಯೇಟರ್, ಜಿಮ್ ಓಪನ್ ಆಗೋ ಸಾಧ್ಯತೆ ಇಲ್ಲ. ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಬೇಕು ಅಂದ್ರೆ 3ನೇ ಹಂತದ ರಿಲೀಫ್ ವರೆಗೂ ಕಾಯಲೇಬೇಕು. ಅಷ್ಟಕ್ಕೂ 3ನೇ ಹಂತದಲ್ಲಿ ಯಾವೆಲ್ಲ ಬಂಧ ಮುಕ್ತವಾಗಲಿವೆ ಅನ್ನೋದನ್ನ ನೋಡೋದಾದ್ರೆ, ಇನ್ನು 3ನೇ ಹಂತದಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಅನುಮತಿ ನೀಡೋ ಸಾಧ್ಯತೆ ಇದೆ. ಸದ್ಯ ದೇಶೀಯ ವಿಮಾನ ಸಂಚಾರ ಆರಂಭವಾಗಿದ್ರೂ ವಿದೇಶ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಅಂತಾರಾಷ್ಟ್ರೀಯ ವಿಮಾನಯಾನಕ್ಕೆ 3ನೇ ಹಂತದಲ್ಲಿ ಗ್ರೀನ್ ಸಿಗ್ನಲ್ ಸಿಗಲಿದೆ. ಅದರಂತೆ ಚಿತ್ರಮಂದಿರ, ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಡಿಟೋರಿಯಂ ಹಾಗೂ ಮನರಂಜನಾ ಪಾರ್ಕ್ಗಳು 3ನೇ ಹಂತದ ರಿಲೀಫ್ನಲ್ಲೇ ಬಾಗಿಲು ತೆರೆಯಲಿವೆ. ದೇಶಕ್ಕೆ ಬೀಗ ಹಾಕಿದ್ದ ಸರ್ಕಾರ ಹಂತ ಹಂತವಾಗಿ ಹೀಗೆ ರಿಲೀಫ್ ನೀಡ್ತಾ ಇದೆ. ಆದರೆ ಈ ಹಿಂದಿನಂತೆ ಎಲ್ಲ ಕಡೆಯೂ ಜನಜಾತ್ರೆ ನಡೆಸುವಂತಿಲ್ಲ, ಎಲ್ಲ ಕಡೆ ಎರ್ರ ಬಿರ್ರಿ ನುಗ್ಗುವಂತಿಲ್ಲ. ಕಟ್ಟುನಿಟ್ಟಿನ ಆದೇಶ ಪಾಲನೆ ಮಾಡಿದ್ರೆ ಮಾತ್ರ ಎಲ್ಲ ಕಡೆ ಪ್ರವೇಶಕ್ಕೆ ಅನುಮತಿ ಇದೆ. ಹಾಗಾದ್ರೆ ಹೋಟೆಲ್, ಮಾಲ್, ದೇಗುಲಗಳಲ್ಲಿ ರೂಲ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಜೂನ್ 8ರಿಂದ ಹೋಟೆಲ್ಗಳ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಹಲವು ರೂಲ್ಸ್ ಪಾಲನೆ ಮಾಡಬೇಕು. ಹೋಟೆಲ್ಗಳಲ್ಲಿ ಸಾಮಾಜಿಕ ಅಂತರ ಕಡ್ಡಾಯವಾಗಿದ್ದು ಒಂದು ಟೇಬಲ್ಗೆ 2 ಮಾತ್ರ ಕೂರಲು ಅವಕಾಶವಿದೆ. ಮತ್ತೊಬ್ಬರ ಜೊತೆ ಸಂಪರ್ಕವಾಗದಂತೆ ಪ್ರತಿ ಟೇಬಲ್ಗೂ ಗ್ಲಾಸ್ ಡಿವೈಡರ್ ಹಾಕಬೇಕು. ಏನೋ ಮೊದಲಿನಂತೆ ಒಂದು ಟೀ ತಗೊಂಡು 1 ತಾಸು ಕುಳಿತು ಹರಟೆ ಹೊಡೆಯುವಂತಿಲ್ಲ. ಉಪಾಹಾರ ಮತ್ತು ಟೀ ಸೇವನೆಗೆ ಒಬ್ಬರಿಗೆ 15 ನಿಮಿಷ ಮಾತ್ರ ಕಾಲಾವಕಾಶ ಇದ್ರೆ ಊಟ ಮಾಡಲು ಒಬ್ಬರಿಗೆ ಕೇವಲ 25 ನಿಮಿಷ ಟೈಮ್ ಫಿಕ್ಸ್ ಮಾಡಲಾಗಿದೆ. ತೊಳೆಯೋ ತಟ್ಟೆ, ಲೋಟ ಬದಲು ಉಪಯೋಗಿಸಿ ಬಿಸಾಕುವ ವಸ್ತುಗಳನ್ನ ಬಳಕೆ ಮಾಡಬೇಕು ಅಂತ ಹೇಳಲಾಗಿದೆ. ಮಾಲ್ನಲ್ಲೂ ಸಹ ಸಾಮಾಜಿಕ ಅಂತರ ಕಡ್ಡಾಯವಾಗಿದ್ದು ಥರ್ಮಲ್ ಸ್ಕ್ರೀನಿಂಗ್ನಲ್ಲಿ ಆರೋಗ್ಯ ತಪಾಸಣೆ ಪಾಸ್ ಆದರೆ ಮಾತ್ರ ಎಂಟ್ರಿ ಇರುತ್ತೆ. ಧಾರ್ಮಿಕ ಸ್ಥಳಗಳಿಗೂ ಈ ರೂಲ್ಸ್ ಅನ್ವಯವಾಗಲಿವೆ. ಒಟ್ನಲ್ಲಿ ನಾಳೆಯಿಂದ ಜೂನ್ 30ರವರೆಗೂ ದೇಶದಲ್ಲಿ 5ನೇ ಹಂತದ ಲಾಕ್ಡೌನ್ ಜಾರಿಯಾಗ್ತಿದೆ. ಪಾತಾಳಕ್ಕೆ ಬಿದ್ದಿರೋ ಆರ್ಥಿಕತೆ ಮೇಲಕ್ಕೆತ್ತಲು ಸರ್ಕಾರ ಹಲವು ರಿಲೀಫ್ಗಳನ್ನು ನೀಡಿದ್ದು ರೂಲ್ಸ್ಗಳನ್ನು ಪಾಲಿಸಿ ಅಂತ ಹೇಳಿದೆ. ಬ್ಯೂರೋ ರಿಪೋರ್ಟ್, TV9. ಒಂದು ಕಡೆಗೆ ಲಾಕ್ಡೌನ್ ಸಡಿಲ ಆಗ್ತಾ ಇದೆ ರೂಲ್ಸ್ಗಳು, ಇನ್ನೊಂದು ಕಡೆಗೆ BJPನಲ್ಲಿ ಬೆಂಕಿ ಹೊತ್ಕೊಂಡಿದೆಯಲ್ಲ ಅದು ಕೂಡ ಸಾಕಷ್ಟು ಸದ್ದು ಮಾಡ್ತಿರುವಂಥ ಸಂಗತಿ. ಆರಂಭದಲ್ಲಿ ಒಂದಷ್ಟು ಮಾತುಗಳು ಕೇಳಿಬಂತು, ಏನೂ ಆಗಲ್ಲ ಇದು, ಈ ರೀತಿ ಬೆಳವಣಿಗೆಗಳು ಅತ್ಯಂತ ಸರ್ವೇ ಸಾಮಾನ್ಯ ಸಹಜ ಅನ್ನೋ ರೀತಿಯಲ್ಲಿ ಮಾತುಗಳಿತ್ತು. ಇವರು ಮೀಟಿಂಗ್ ಮಾಡ್ತಾರೆ ಮುಗಿತಾರೆ ಅಂತ. ಆದರೆ ಇಲ್ಲ, ಹಾಗಿಲ್ಲ. ಈ ಒಳಬಗ್ಗಿ ನೋಡಿದಂಥ ಸಂದರ್ಭದಲ್ಲಿ ಈ ಬುತ್ತಿ ಒಳಗಡೆ ಇರುವಂಥ ಬೆಂಕಿ ಇದೆಯಲ್ಲ ಅದು ಬೆಂಕಿ ಸಾಮಾನ್ಯವಾದಂಥ ಬೆಂಕಿ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಕಮಲ ಪಾರ್ಟಿಯ ಒಳಗಡೆಗೆ ಏನೇನು ನಡೀತಾ ಇದೆ ನೋಡಿ.
ಅದ್ಯಾವಾಗ ಮಂತ್ರಿಗಿರಿ ಸಿಗದ ಸಿಟ್ಟಿನಲ್ಲಿ ಉಮೇಶ್ ಕತ್ತಿ ಯತ್ನಾಳ್ ಕೊತನೆ ಕುದಿಯೋಕ್ ಶುರು ಮಾಡಿದ್ರು, ಅದ್ಯಾವಾಗ ಅತೃಪ್ತ ಶಾಸಕರು ಊಟದ ಮೀಟಿಂಗ್ ನಡೆಸಿದ್ರು, ರಾಜ್ಯ ಕಮಲಪಾಳ್ಯದಲ್ಲಿ ಕೋಲಾಹಲ ಎದ್ದಿತ್ತು. ಆದ್ರೆ ಆ ಬೆಂಕಿ ಹೊತ್ತಿದ ವೇಗದಲ್ಲೇ ತಣ್ಣಗಾಗಿ ಹೋಗುತ್ತೆ ಅಂತಾನೂ ಅಂದ್ಕೊಳ್ಳಾಗಿತ್ತು. ಇಲ್ವೇ ಇಲ್ಲ. ಆ ಬೆಂಕಿ ಬೂದಿ ಮುಚ್ಚಿದ ಕೆಂಡ. ಯಾವಾಗ ಬೇಕಾದ್ರೂ ಮತ್ತೆ ಪುಟಿದೇಳಬಹುದು ಅನ್ನೋ ರಣರೋಚಕ ಸಂಗತಿ ಇಂದು ಹೊರಬಿದ್ದಿದೆ. ಹಾಗಿದ್ರೆ ಏನದು ರೋಚಕ ಸಂಗತಿ? ಕತ್ತಲ ರಾತ್ರಿಯಲ್ಲಿ ಅತೃಪ್ತ ಶಾಸಕರು ನಡೆಸಿದ ಮೀಟಿಂಗ್ ನಲ್ಲಿ ಅಂಥದ್ದೇನಾಗಿತ್ತು? ಅಸಲಿಗೆ ಮೊನ್ನೆ ನಡೆದ ಮೀಟಿಂಗ್ ನಲ್ಲೇ ಅಸಲಿ ಬೆಂಕಿ ಹೊತ್ತಿತ್ತ ಅಥವಾ ಅದಕ್ಕೂ ಮುನ್ನವೇ ಶಾಸಕರು ಒಳಗೊಳಗೆ ಸ್ಕೆಚ್ ರೂಪಿಸ್ತಿದ್ರ? ಬಿಜೆಪಿ ನಡುಮನೆಯಲ್ಲೇ ನಡೆದ ಸರ್ಕಾರವನ್ನೇ ಬೆಚ್ಚಿ ಬೀಳಿಸೋ ಇನ್ಸೈಡ್ ಸುದ್ದಿಯನ್ನ ಎಳೆಯಾಗಿ ತೋರಿಸ್ತೀವಿ ನೋಡಿ. ಅಧಿವೇಶನದ ವೇಳೆಯೇ ಸ್ಫೋಟಗೊಂಡಿತ್ತು ಅಸಮಾಧಾನ. ಬಿಎಸ್ವೈ ಕೆಳಗಿಳಿಸಿ ಪರ್ಯಾಯ ನಾಯಕತ್ವಕ್ಕೆ ರಣತಂತ್ರ. ನಿಜ, ಅಸಲಿಗೆ ಅತೃಪ್ತರ ಅಸಮಾಧಾನ ಸ್ಫೋಟಗೊಂಡಿದ್ದೆ ವಿಧಾನಸಭೆ ಅಧಿವೇಶನದ ವೇಳೆ. ಆ ಅಸಮಾಧಾನ ಎಂಥದ್ದು ಅಂದ್ರೆ, ಕೇಸರಿಪಾಳ್ಯದ ಕಲಿ ರಾಜ್ಯ ಬಿಜೆಪಿ ಪಡೆಯ ಪ್ರಶ್ನಾತೀತ ನಾಯಕ ಬಿಎಸ್ ಯಡಿಯೂರಪ್ಪರನ್ನೇ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಪರ್ಯಾಯ ನಾಯಕತ್ವದ ಅಸಮಾಧಾನ. ಒಂದಂತೂ ಸದ್ಯ ರಾಜ್ಯ ಬಿಜೆಪಿ ಅಂದ್ರೆ ಬಿಎಸ್ವೈ, ಬಿಜೆಪಿ ಅಂದ್ರೆ ರಾಜ್ಯ ಬಿಜೆಪಿ ಅನ್ನುವಂತ ಸ್ಥಿತಿ ಇದೆ. ಇಂಥದ್ರಲ್ಲಿ ಬಿಎಸ್ವೈ ಪುತ್ರ ಬಿಎಸ್ವೈ ಉತ್ತರಾಧಿಕಾರಿ ಅಂತೆ ನಡ್ಕೊಳ್ಳೋಕ್ ಶುರು ಮಾಡಿದ್ರು. ಇದೇ ಆಕ್ರೋಶ ಅತೃಪ್ತ ಶಾಸಕರಲ್ಲಿ ಮಡುಗಟ್ಟಿತ್ತು. ಹೀಗಾಗಿ ನಮ್ಮಲ್ಲೇ ಯಾರಾದ್ರೂ ಉತ್ತರಾಧಿಕಾರಿ ಆಗಬೇಕು ಅನ್ನೋ ಚರ್ಚೆ ನಡೆದಿತ್ತು. ಅಷ್ಟೇ ಅಲ್ಲ, ಮೊನ್ನೆ ನಡೆದ ಅತೃಪ್ತರ ಮೀಟಿಂಗ್ ನ ಅಜೆಂಡಾ ಕೂಡ ಬಿಎಸ್ವೈಗೆ ಪರ್ಯಾಯ ನಾಯಕ ಯಾರು ಅನ್ನೋದೇ ಆಗಿತ್ತು. ಹಾಗಿದ್ರೆ ಆ ಉತ್ತರಾಧಿಕಾರಿ ಯಾರು? ಬಿಎಸ್ವೈ ಬಳಿಕ ಪಕ್ಷದಲ್ಲಿ ಯಾರು ಸಿಎಂ ಆಗಬೇಕು? ಈ ಬಗ್ಗೆ ಅತೃಪ್ತ ಶಾಸಕರು ನಡೆಸಿದ ಮೀಟಿಂಗ್ ನ ಸೀಕ್ರೆಟ್ಗಳನ್ನ ರಿವೀಲ್ ಮಾಡ್ತೀವಿ ನೋಡಿ. ಅಂದಹಾಗೆ ಬಿಎಸ್ವೈಗೆ ಪರ್ಯಾಯ ನಾಯಕತ್ವದ ಬಗ್ಗೆ ರೆಬೆಲ್ ಶಾಸಕರಿಂದ ಸಭೆ ನಡೆಸಲಾಗಿತ್ತು. ಅಲ್ಲದೆ ನಾಯಕತ್ವ ಬದಲಾವಣೆ ಕುರಿತು ದೆಹಲಿ ಮಟ್ಟದಿಂದಲೇ ಕಾರ್ಯಾಚರಣೆ ನಡೆಸುವ ಪ್ಲಾನ್ ಅನ್ನ ಅತೃಪ್ತ ಶಾಸಕರು ಹಾಕೊಂಡಿದ್ದಾರೆ. ಆದ್ರೆ ಯಡಿಯೂರಪ್ಪಗೆ ಪರ್ಯಾಯ ನಾಯಕ ಯಾರು ಅನ್ನೋದು ಶಾಸಕರಿಗೆ ಕಗ್ಗಂಟಾಗಿತ್ತು. ಊಟದ ಸಭೆಯಲ್ಲಿ ಹಾಲಿ ಕೇಂದ್ರ ಸಚಿವರೊಬ್ಬರ ಹೆಸರು ಕೇಳಿ ಬಂದಿದ್ರು. ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮ ಪ್ರಯತ್ನದಿಂದ ಅವ್ರ್ಯಾಕೆ ಸಿಎಂ ಆಗಬೇಕು ಅಂತ ಶಾಸಕರು ಪ್ರಶ್ನಿಸಿದ್ರು. ಅಲ್ಲದೆ ಆ ಕೇಂದ್ರ ಸಚಿವರಿಗೆ ಪಟ್ಟ ಕಟ್ಟಿದ್ರೆ ಲಿಂಗಾಯತರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಅನ್ನೋ ಆತಂಕ ಹೊರಹಾಕಿದ್ರು. ಹಾಗೆ ಬೇರೆ ಸಮುದಾಯದ ನಾಯಕರನ್ನ ಸಿಎಂ ಮಾಡಿದ್ರೆ ಹೈಕಮಾಂಡ್ ಒಪ್ಪಲ್ಲ ಅನ್ನೋ ಚರ್ಚೆಯನ್ನು ನಡೆಸಿದ್ರು. ಬಳಿಕ ರಾಜ್ಯದಲ್ಲಿರೋ ಸಚಿವರನ್ನೇ ಬಿಎಸ್ವೈಗೆ ಪರ್ಯಾಯವಾಗಿ ಆಯ್ಕೆ ಮಾಡಲು ಶಾಸಕರು ಮುಂದಾಗಿದ್ರು. ಆದ್ರೆ ರಾಜ್ಯದ ಆ ಒಬ್ಬ ಸಚಿವರು ಬಂಡಾಯ ನಾಯಕನಾಗಿ ಬರೋದಿಲ್ಲ ಅಂದಿದ್ರಂತೆ. ಹೈಕಮಾಂಡ್ ಸೂಚಿಸಿದ್ರೆ ಮಾತ್ರ ನೋಡ್ತೀನಿ ಅಂತ ರಾಜ್ಯದ ಆ ಸಚಿವರು ಹೇಳಿದ್ರಂತೆ. ಹೀಗೆ ಬಿಎಸ್ವೈಗೆ ಪರ್ಯಾಯ ನಾಯಕತ್ವದ ಬಗ್ಗೆ ಅತೃಪ್ತ ಶಾಸಕರೆಲ್ಲ ಚರ್ಚೆ ನಡೆಸಿದ್ರು. ಅಲ್ಲಿಗೆ ಒಂದಂತೂ ಸತ್ಯ ಇವರ ಮೀಟಿಂಗ್ ನಿಂದ ಗೊತ್ತಾಗಿದೆ. ಅದೇನು ಅಂದ್ರೆ, ಸದ್ಯದ ಸ್ಥಿತಿಯಲ್ಲಿ ಬಿಎಸ್ವೈಗೆ ಪರ್ಯಾಯ ನಾಯಕ ರಾಜ್ಯದಲ್ಲಿ ಯಾರೂ ಇಲ್ಲ ಅನ್ನೋದು. ಇದ್ರೂ ಬಿಎಸ್ವೈರನ್ನ ಎದುರು ಹಾಕೊಳ್ಳಲು ಯಾರೂ ಸಿದ್ಧರಿಲ್ಲ ಅನ್ನೋದು. ಒಂದು ವೇಳೆ ಸಿದ್ಧವಿದ್ರೂ ಹೈಕಮಾಂಡ್ ಒಪ್ಪೋದಿಲ್ಲ ಅನ್ನೋದು. ಹೀಗಿದ್ರು ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದ ಮುರುಗೇಶ್ ನಿರಾಣಿ ಇವತ್ತು ಎಲ್ಲಾ ಶಾಸಕರಿಗೂ ಮಂತ್ರಿಯಾಗುವ ಆಸೆ ಇದ್ದೇ ಇರುತ್ತೆ. ಸಂಪುಟದ ಮೊದಲ ವಿಸ್ತರಣೆಯಲ್ಲೇ ಉಮೇಶ್ ಕತ್ತಿ ಅವರನ್ನ ಮಾಡಬೇಕಿತ್ತು. ಮುಂದಿನ ವಿಸ್ತರಣೆ ವೇಳೆಗೆ ಸಚಿವರನ್ನಾಗಿ ಮಾಡಬೇಕು ಅಂದಿದ್ದಾರೆ. ಆ ಮೂಲಕ ಕತ್ತಿ ಪರ ಬ್ಯಾಟ್ ಬೀಸಿದ್ದಾರೆ. ಉಮೇಶ್ ಕತ್ತಿ ಅವರು ಹಿರಿಯರು, ಅವ್ರನ್ನ ಮೊದಲನೇ ಹಂತದಲ್ಲೇ ಅವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಕೈ ಬಿಟ್ಟು ಹೋಗಿದೆ. ಆದರೆ ನನ್ನ ಯಡಿಯೂರಪ್ಪನವರಲ್ಲಿ, ರಾಜ್ಯ ಅಧ್ಯಕ್ಷರಲ್ಲಿ ಮತ್ತು ರಾಷ್ಟ್ರೀಯ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಅತಿ ಹಿರಿಯರಾಗಿರುವಂಥ ಉಮೇಶ್ ಕತ್ತಿ ಅವರನ್ನು ಮುಂದಿನ ಸಚಿವ ಸ್ಥಾನದ ಪುನರ್ ವಿಂಗಡಣೆಯಲ್ಲಿ ಆಗಿರ್ಬೋದು ಅಥವಾ ವಿಸ್ತರಣೆ ಮಾಡುವಂಥದ್ರಲ್ಲಿ ಆಗಿರ್ಬೋದು ಅವ್ರಿಗೊಂದು ಒಳ್ಳೆಯ ಖಾತೆಗಳನ್ನು ಕೊಟ್ಟು ಅವ್ರಿಗೆ ಸಚಿವರಾಗಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ಅಲ್ಲಿಗೆ ಅತೃಪ್ತರ ಅದಮ್ಯ ಆಸೆ ಇನ್ನೂ ಇದೆ, ಮುಂದೇನೂ ಇರುತ್ತೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಶಾಸಕರ ಅಸಮಾಧಾನ ವಾಸನೆ ಬಿಎಸ್ವೈ ಮೂಗಿಗೆ ಮೊದಲೇ ಬಡಿದಿತ್ತು. ಅತೃಪ್ತರನ್ನ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಉಮೇಶ್ ಕತ್ತಿ ಯತ್ನಾಳ್ರನ್ನ ಮನೆ ಕರೆಸಿ ಮಾತನಾಡಿದ್ರು.
ಆ ವೇಳೆ ನಡೆದ ಬಿಸಿ ಬಿಸಿ ಚರ್ಚೆ ಉಬ್ಬೇರಿಸುವಂಥದ್ದು. ಕಿರಣ್ ಹನಿಯಳ್ಕ, TV9 ಬೆಂಗಳೂರು. ಹೆಂಗಿದೆ ರಾಜ್ಯದ ಸ್ಥಿತಿಗತಿಗಳು? ಕೊರೋನಾದಿಂದ ರಾಜ್ಯ ನಲುಗು ಹೋಗಿದೆ. ಇಂಥ ಸಂದರ್ಭದಲ್ಲಿ ಜನ ಯಾವಾಗಪ್ಪ ಹೊಸ ಬದುಕು ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಭರವಸೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಊಟಕ್ಕೆ ಸೇರೋದು, ರೊಟ್ಟಿ, ಅದರಲ್ಲೂ ಖಡಕ್ ರೊಟ್ಟಿ ತಿನ್ನೋದು, ಜೊತೆಗೆ ನಾವು ಬುತ್ತಿನಲ್ಲೇ ಇಟ್ಕೊಂಡು ಕತ್ತಿ ಮಸಿಯೋದು. ಜನ ಕ್ಷಮಿಸ್ತಾರ ಸ್ವಾಮಿ, ಜನ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ನಂಬರ್ 1 ಇದೆಲ್ಲದರ ಜೊತೆಗೆ ಈಗ ತಾನೇ ಮುರುಗೇಶ್ ನಿರಾಣಿ ಮಾತಾಡಿದಂಥ ಮಾತುಗಳನ್ನು ನಾವು ಗಮನಿಸಿದ್ವಿ. ಅವ್ರು ಹೇಳ್ತಾರೆ ಏನು ಅಂತಂದರೆ, ಪಾಪ ನೆಕ್ಸ್ಟ್ ಏನಾದರೂ ಈ ಮಂತ್ರಿಮಂಡಲ ಪುನರ್ರಚನೆ ಆಯಿತು ಅಂತಂದರೆ, ವಿಸ್ತರಣೆ ಆಯಿತು ಅಂತಂದರೆ ಕತ್ತಿ ಅವರಿಗೆ ಅವ್ರಿಗೊಂದು ಸೂಕ್ತವಾದಂಥ ಸ್ಥಾನಮಾನ ಕೊಡಿ, ಒಂದು ಮಂತ್ರಿ ಮಾಡಿ ಅಂತ. ಅಪ್ಪಿ ತಪ್ಪಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹೆಸರು ಹೇಳಿಲ್ಲ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಅಷ್ಟಕ್ಕಷ್ಟೇ ಈ ಒಳಗಿಂದೊಳಗೆ ಇರುವಂಥ ಬೆಂಕಿಗಳಿದೆಯಲ್ಲ, ಅದು ಯಾರ್ಯಾರನ್ನ ಸುಡುತ್ತೆ, ಯಾರ್ಯಾರನ್ನ ಆಪೋಷಣ ತಗೊಳುತ್ತೆ ನೋಡಬೇಕು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಇವ್ರು ಯಾರ್ಯಾರು ಏನೇನು ದನಿ ಎತ್ತಾರಲ್ಲ, ಇವರೆಲ್ಲರಿಗೂ ಕೂಡ ಏನೇನು ಕನಸು ಕಾಣ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಬಹಳ ಮರೀಚಿಕೆ ಅನ್ನಿಸ್ತಾ ಇದೆ. ಇನ್ನು ಈ ಕನಸುಗಳು ಇನ್ನೂ ಕೂಡ ಭಾಳ ದೂರ ಹೋಗ್ತಾ ಇದೆ. ಅವರಿಗೆ ಹತ್ತಿರ ಬರುವಂಥ ಸಾಧ್ಯತೆಗಳು ಕಡಿಮೆ. ಇದು ನಾಯಕರುಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೂ ಸುಮ್ಮನಿರಬಾರ್ದು ಅನ್ನುವಂಥ ಕಾರಣದಿಂದ ಆವಾಗವಾಗ ಇಂಥ ಬೆಳವಣಿಗೆಗಳು ಆಗ್ತಾ ಇರ್ತವೆ. ಇನ್ನು ನಾವು ಒಂದು ಮಾತನ್ನು ಹೇಳಿದ್ವಿ, ಈ ಯಡಿಯೂರಪ್ಪನವ್ರ ಮನೆಯಲ್ಲೇ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಬಹಳ ಸಂಗತಿಗಳಿದೆ, ತಿರುವು ಕೊಟ್ಟಂಥ ಸಂಗತಿಗಳಿದೆ ಅಂತ. ನಿಜಕ್ಕೂ ಹಾಗಾದರೆ ಯಡಿಯೂರಪ್ಪನ ಜೊತೆಗೆ ಮೀಟಿಂಗ್ ಮಾಡಿದಂಥವ್ರು ಯಾರ್ಯಾರು, ಆವತ್ತು ಯಾವ್ಯಾವ ಅಂಶಗಳು ಚರ್ಚೆಗೆ ಬಂತು, ಆ ಸಂದರ್ಭದಲ್ಲೇ ಇವರೇನಾದರೂ ಅಸಮಾಧಾನಗೊಳ್ತಾರೆ ಅನ್ನುವಂಥ ಸೂಚನೆ ಯಡಿಯೂರಪ್ಪನವ್ರಿಗೆ ಇತ್ತಾ ನೋಡಿ. ಬಂಡಾಯ. ಕರ್ನಾಟಕದ ಕೇಸರಿ ಕಟ್ಟಾಳು ಸಿಎಂ BS ಯಡಿಯೂರಪ್ಪ ವಿರುದ್ಧವೇ ಬಂಡಾಯ. ಸಚಿವ ಸ್ಥಾನ ಸಿಗದ ಅತೃಪ್ತರ ಪಡೆ ಅದಾಗಲೇ ಬಂಡಾಯದ ಬಾವುಟ ಹಾರಿಸಿಯಾಗಿದೆ. ಹಂಗೇನಿಲ್ಲ, ನಾವೆಲ್ಲ ಜೊತೆಗಿದ್ದೀವಿ, BSY ಬಗ್ಗೆ ಗೌರವ ಇದೆ ಅಂತೆಲ್ಲ ಹೊರಗಿಂದ ಅದೆಷ್ಟೇ ಸಮಜಾಯಿಷಿ ಕೊಟ್ರು ಹೊಟ್ಟೆಯೊಳಗಡೆ ಕೆಂಡ ನಿಗಿ ಅಂತಲೇ ಇದೆ. ಅಷ್ಟಕ್ಕೂ ಈ ಬಂಡಾಯದ ಬೆಂಕಿಯ ಮೂಲವೇನು, ಕಿಡಿ ಹೊತ್ಕೊಂಡಿದ್ದೆಲ್ಲಿ ಅನ್ನೋದೇ ಒಂದು ರೋಚಕ ಕಹಾನಿ. BSY ಮನೆಯಲ್ಲಿ ಹೊತ್ತಿಕೊಂಡಿತ್ತು ಬಂಡಾಯದ ಬೆಂಕಿ. ನಿಜ, ನೀವು ನಂಬ್ತಿರೋ ಬಿಡ್ತಿರೋ, ಸಿಎಂ ವಿರುದ್ಧ ಅತೃಪ್ತರ ರಣಕಹಳೆ ಮೊಟ್ಟ ಮೊದಲ ಬಾರಿಗೆ ಮೊಳಗಿದ್ದೆ BSY ಮನೆಯಲ್ಲಿ. ರಾಜಾಹುಲಿ ವಿರುದ್ಧ ಉಮೇಶ್ ಕತ್ತಿ, ಬಸನಗೌಡ ಯತ್ನಾಳ್ ತೊಡೆ ತಟ್ಟಿದ್ದೆ ಸಿಎಂ ನಿವಾಸದಲ್ಲಿ. ಅರ್ಥಾತ್ ಯಡಿಯೂರಪ್ಪನವರೆದುರು ಕುಳಿತೇ ಕತ್ತಿ, ಯತ್ನಾಳ್ ಅಸಮಾಧಾನದ ಬೆಂಕಿಯುಗಳಿದ್ದಾರೆ. ಹಾಗಿದ್ರೆ BSY ಮನೆಯಲ್ಲಿ ಆಗಿದ್ದೇನು? ಕೊರೋನಾ ಮಧ್ಯೆ ಇಂಥದ್ದೊಂದು ರಾಜಕೀಯ ನಾಟಕ ನಡೆದಿದ್ಯಾವಾಗ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗಿರ್ ಹಸು ತೋರಿಸೋ ನೆಪದಲ್ಲಿ ಸಿಎಂ ಸಭೆ. ಕತ್ತಿ, ಯತ್ನಾಳ್ ತಣ್ಣಗಾಗಿಸಲು BSY ವಿಫಲ ಯತ್ನ. ಎಸ್, ಗುಜರಾತ್ ಮೂಲದ ಗಿರ್ ಹಸುವಿಗೂ ರಾಜಕೀಯಕ್ಕೂ ಎಲ್ಲಿಂದ ಸಂಬಂಧ? ಗಿರ್ ಹಸುವಿಗೂ BSY ಸಭೆಗೂ ಏನ್ ಲಿಂಕು ಅಂತ ಯೋಚಿಸ್ತಿದ್ದೀರಾ? ಇಂಟ್ರೆಸ್ಟಿಂಗ್ ಸಂಗತಿ ಇರೋದೇ ಇಲ್ಲಿ. ಯಾಕಂದ್ರೆ ಅತೃಪ್ತರ ಮೀಟಿಂಗ್ ವಾಸನೆ BSY ಮೂಗಿಗೆ ಮೊದಲೇ ಬಡಿದಿತ್ತು. ಹೀಗಾಗಿ ತಮ್ಮ ನಿವಾಸದಲ್ಲಿಯೇ ಗಿರ್ ತಳಿಯ ಹಸುವನ್ನ ತೋರಿಸುವ ನೆಪದಲ್ಲಿ ಸಿಎಂ ಯತ್ನಾಳ್ ಮತ್ತು ಕತ್ತಿಯನ್ನ ಮನೆಗೆ ಆಹ್ವಾನಿಸಿದ್ರು. ಗಿರ್ ಹಸುವನ್ನ ತೋರಿಸ್ತಾ ಇಬ್ಬರ ಜೊತೆಗೂ ಮಾತಿಗಿಳಿದಿದ್ರು. ಆವಾಗ್ಲೇ ಹೊತ್ಕೊಳ್ತು ನೋಡಿ ಬೆಂಕಿ. ಸಭೆ ಆರಂಭವಾಗ್ತಲೇ ಸಿಟ್ಟಿಗೆದ್ದ ಉಮೇಶ್ ಕತ್ತಿ ಸಿಎಂ BSYಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ರು. ಸಂಪುಟ ವಿಸ್ತರಣೆ ವೇಳೆ ನಮ್ಮನ್ನು ಯಾಕೆ ಕೈ ಬಿಟ್ರಿ? ಏನೂ ಅಲ್ಲದ ಲಕ್ಷ್ಮಣ ಸವದಿಯನ್ನು ಯಾಕೆ DCM ಮಾಡಿದ್ರಿ ಅಂತ ಕತ್ತಿ ಪ್ರಶ್ನಿಸಿದ್ರು. ಇದಕ್ಕೆ ನಾನು ಸೌದಿಯನ್ನ ಮಂತ್ರಿ ಮಾಡಿಲ್ಲ, ಹೈಕಮಾಂಡ್ ಸೌದಿಯನ್ನ DCM ಮಾಡಿದೆ ಅಂತ BSY ಉತ್ತರಿಸಿದ್ರು. ಸಿಎಂ BSY ಉತ್ತರಕ್ಕೆ ಮತ್ತಷ್ಟು ಸಿಟ್ಟಾದ ಉಮೇಶ್ ಕತ್ತಿ, ಇಲ್ಲ ನೀವೇ ಸೌದಿಯನ್ನ ಮಂತ್ರಿ ಮಾಡಿದ್ದೀರಿ ಅಂತ ನಮಗೆ ಗೊತ್ತು ಅಂತ ಗರಂ ಆಗಿದ್ರು. ಈ ವೇಳೆ ಉಮೇಶ್ ಕತ್ತಿ ಯತ್ನಾಳ್ರನ್ನ ಸಮಾಧಾನ ಮಾಡಲು BSY ಇಬ್ಬರಿಗೂ ಮಂತ್ರಿ ಸ್ಥಾನದ ಭರವಸೆ ನೀಡಿದ್ರು. ಆದ್ರೆ BSY ಭರವಸೆಗೆ ಸೊಪ್ಪು ಹಾಕದ ಬಸವನಗೌಡ ಯತ್ನಾಳ್ ಸಿಎಂ ವಿರುದ್ಧ ಸಿಡಿದೆದ್ರು. ನಿಮ್ಮ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಆಗೋದಿಲ್ಲ,
ಬೇರೊಬ್ಬ ಲಿಂಗಾಯತರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಆ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಆಗ್ತೀನಿ ಅಂತ ಯತ್ನಾಳ್ ಕಡ್ಡಿ ತುಂಡರಿಸದಂತೆ ಹೇಳಿದ್ರು. ಈ ವೇಳೆ ಸಿಎಂ ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸೋ ಯತ್ನ ಮಾಡಿದ್ರು. ನೀವಿಬ್ರು ನಮ್ಮ ಪಕ್ಷದ ಹಿರಿಯ ನಾಯಕರು, ನನಗೆ ನಿಮ್ಮ ಮೇಲೆ ಗೌರವ ಇದೆ, ಎಲ್ಲಾ ಕಹಿಯನ್ನ ಮರೆತು ಬಿಡಿ, ಎಲ್ಲರೂ ಒಂದಾಗಿ ಹೋಗೋಣ ಅಂತ ಸಿಎಂ ಹೇಳಿದ್ರು. ಡೆಡ್ ಲೈನ್ಗೆ ಡೋಂಟ್ ಕೇರ್, ಬಂಡಾಯ ಟೀಮ್ ರೆಡಿ. ಇಷ್ಟೇ ಅಲ್ಲ, ಬಿಸಿ ಬಿಸಿ ಮೀಟಿಂಗ್ ನಲ್ಲೇ ಯತ್ನಾಳ್ ಮತ್ತು ಕತ್ತಿ ಬಿಎಸ್ವೈಗೆ 1 ವಾರದ ಡೆಡ್ ಲೈನ್ ಕೊಟ್ರು. ಎಲ್ಲಾ ಶಾಸಕರನ್ನ ಕರೆದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ, ಎಲ್ಲಾ ಶಾಸಕರ ಕ್ಷೇತ್ರಕ್ಕೆ ಅನುದಾನ ನೀಡಿ ಅಂತ ಕೆಂಡ ಕಣ್ಣಲ್ಲೇ ಮನವಿ ಮಾಡಿದ್ರು. ಆದ್ರೆ 1 ವಾರ ಕಳೆದ್ರೂ ಸಿಎಂ ಪ್ರತಿಕ್ರಿಯೆ ನೀಡಲೇ ಇಲ್ಲ. ಬೇಸತ್ತ ಕತ್ತಿ ಯತ್ನಾಳ್ ಇನ್ನುಳಿದ ಅಸಮಾಧಾನಿತ ಶಾಸಕರನ್ನ ಸಂಪರ್ಕಿಸಿದ್ರು. 27 ಅತೃಪ್ತ ಶಾಸಕರ ತಂಡ ಕಟ್ಟಿ ಪ್ರತಿ ವಾರ ಸಭೆ ಸೇರಲು ನಿರ್ಧರಿಸಿದ್ರು. ಒಟ್ನಲ್ಲಿ ಬಿಎಸ್ವೈ ವಿರುದ್ಧ ಬಿಜೆಪಿಯಲ್ಲಿ ಮಹಾಪಡೆಯೇ ಬಂಡಾಯವೆದ್ದಿದ್ದು ಸಿಎಂಗೆ ಕುರ್ಚಿ ಗಟ್ಟಿಗೊಳಿಸೋ ಸವಾಲು ಎದುರಾಗಿದೆ. ಪ್ರಮೋದ್, TV9 ಬೆಂಗಳೂರು. ಕಷ್ಟ ಸಮಯದಲ್ಲಿ, ಸಂಕಟ ಸಮಯದಲ್ಲಿ ರಾಜ್ಯ ತುಂಬ ಕೆಟ್ಟ ಸ್ಥಿತಿಲಿದ್ದಂಥ ಸಂದರ್ಭದಲ್ಲಿ ಕೆಟ್ಟ ರಾಜಕಾರಣ ಮಾಡಿದರೆ ಜನ ಧಿಕ್ಕರಿಸ್ತಾರೆ ನಾಯಕರುಗಳಿಗೆ. ಇದು ಅರ್ಥ ಆಗಲಿ. ಇನ್ನಿದೆಲ್ಲದರ ಜೊತೆಗೆ ಈ ಕೊರೋನಾ ನೋಡಿ, ಕೊರೋನಾ ಆರ್ಭಟ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅಂತಂದರೆ 299 ಕೇಸ್ಗಳು ಇವತ್ತು. ಬರೀ ರಾಯಚೂರಿನಲ್ಲಿ 83 ಕೇಸ್ಗಳಾಗಿದೆ ಅಂದರೆ ತಿಳ್ಕೊಳ್ಳಿ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಈ ಕೊರೋನಾ ತನ್ನ ಈ ಕಬಂಧ ಬಾಹುಗಳನ್ನು ಚಾಚ್ತಾ ಇದೆ ಅನ್ನುವಂಥದ್ದು. ನಾವಿನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ನನಗೆ ಭಾಳ ಬೇಸರ ಆಗುವಂಥ ಸಂಗತಿ ಅದನ್ನೇ. ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಅಪಾಯ ಇನ್ನು ಕಾದಿದೆ ಅನ್ನುವಂಥ ಸೂಚನೆ ಇದು. ಭಾನುವಾರದ ಬಾಂಬೆ ಬಾಂಬ್ ಬ್ಲಾಸ್ಟ್. ಒಂದೇ ದಿನ 299 ಮಂದಿಗೆ ಕೊರೋನಾ. ಕೊರೋನಾ ಇತಿಹಾಸದಲ್ಲೇ ಅತಿ ದೊಡ್ಡ ಶಾಕ್ ಇದು. ತನ್ನೆಲ್ಲ ಹಿಂದಿನ ದಾಖಲೆಗಳನ್ನ ಪುಡಿ ಪುಡಿ ಮಾಡಿ ರಾಜ್ಯದಲ್ಲಿ ಅಟ್ಟಹಾಸ ಮಾಡಿದೆ. ಮಹಾರಾಷ್ಟ್ರ ದೆಹಲಿ ಲಿಸ್ಟ್ಗೆ ಕರ್ನಾಟಕವು ಸೇರುವಂತೆ ಮಾಡಿದೆ. ಮಹಾರಾಷ್ಟ್ರದ ನಂಟೆ ಇವತ್ತು ರಾಜ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದೆ. ಎಸ್, ರಾಜ್ಯದಲ್ಲಿ ಇವತ್ತು ಒಂದೇ ದಿನ ಬರೋಬ್ಬರಿ 299 ಜನರ ಮೇಲೆ ಕೊರೋನಾ ಅಟ್ಯಾಕ್ ಮಾಡಿದೆ. ಆ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 3221ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲೇ ಮನೆ ಮನೆಗೂ ನುಗ್ಗಿ ಇಬ್ಬರನ್ನ ಕೊಂದು ಹಾಕಿದೆ. ರಾಯಚೂರು ಹಾಗೂ ಬೀದರ್ನಲ್ಲಿ ಒಬ್ಬೊಬ್ಬರು ಕೊರೋನಾದಿಂದಾಗಿ ಉಸಿರು ನಿಲ್ಲಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕೊರೋನಾ ಕೇಕೆ. ರಾಯಚೂರಿನಲ್ಲೇ 83 ಜನರಿಗೆ ವೈರಸ್. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಂದು ತ್ರಿಶತಕದತ್ತ ನುಗ್ಗಿದೆ ನಿಜ. ಅದರಲ್ಲಿ ಕಲ್ಯಾಣ ಕರ್ನಾಟಕದ್ದೇ ದೊಡ್ಡ ಪಾಲಿದೆ. ಮುಂಬೈನಲ್ಲಿ ಬದುಕು ಕಟ್ಟಿಕೊಂಡಿದ್ದ ಇಬ್ಬರನ್ನ ಬಿಡದಂತೆ ದಾಳಿ ಮಾಡಿದೆ. ರಾಯಚೂರು ಜಿಲ್ಲೆಯಲ್ಲೇ ಇವತ್ತು 83 ಜನರಿಗೆ ಕೊರೋನಾ ಬಂದಿದ್ದು ಇಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 216ಕ್ಕೆ ಏರಿದೆ. ಇವತ್ತು ಸೋಂಕಿತರಾಗಿರೋರ ಪೈಕಿ 80 ಜನ ದೇವದುರ್ಗ ತಾಲೂಕಿನವರಾಗಿದ್ರೆ 3 ಲಿಂಗಸೂಗೂರಿನವರಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ರಣಕೇಕೆ ಹಾಕಿರುವ ಕೊರೋನಾ 43 ಜನರನ್ನ ಬಲೆಗೆ ಕೆಡವಿಕೊಂಡಿದೆ. ಬೀದರ್ನಲ್ಲಿ 33, ಕಲಬುರಗಿ 28 ಹಾಗೂ ಬಳ್ಳಾರಿಯಲ್ಲಿ ಒಬ್ಬರಿಗೆ ವೈರಸ್ ಹೊಕ್ಕಿದೆ. ಕಲ್ಯಾಣ ಕರ್ನಾಟಕದ ಈ 5 ಜಿಲ್ಲೆಗಳಲ್ಲೇ 189 ಜನರಿಗೆ ವೈರಸ್ ಒಕ್ಕರಿಸಿದೆ. ಉಳಿದಂತೆ ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನರಿಗೆ ಕೊರೋನಾ ಬಂಧಪಡಿಸಿದೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದ ಮುಕುಟಮಣಿ ಬೀದರ್ನಲ್ಲಿ ಇವತ್ತು ಒಂದೇ ದಿನ 33 ಜನರಿಗೆ ಕೊರೋನಾ ಇರೋದು ದೃಢವಾಗಿದೆ. ಇನ್ನು ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲೂ ಬರೋಬ್ಬರಿ 29 ಜನರಿಗೆ ವೈರಸ್ ತಗುಲಿರೋದು ಗೊತ್ತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ರಣಕೇಕೆ ಹಾಕಿರುವ ಕೊರೋನಾ 43 ಜನರನ್ನ ಬಲೆಗೆ ಕೆಡವಿಕೊಂಡಿದೆ. ಇನ್ನು ರಾಯಚೂರಿನಲ್ಲಂತೂ ಮುಂಬೈ ಸಂಪರ್ಕ ದೊಡ್ಡ ಶಾಕ್ ಕೊಟ್ಟಿದ್ದು ಇವತ್ತು ಒಂದೇ ದಿನ 83 ಜನರಿಗೆ ಬಂಧಪಡಿಸಿದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಯಾಗಿರುವ ಬಳ್ಳಾರಿಯಲ್ಲಿ ಒಬ್ಬರಿಗೆ ಮಾತ್ರ ಸೋಂಕು ತಾಕಿದೆ. ಇನ್ನು ಗುಮ್ಮಟನಗರಿ ವಿಜಯಪುರದಲ್ಲಿ 26 ಜನರಿಗೆ ಕೊರೋನಾ ಇರೋದು ಇವತ್ತು ಕನ್ಫರ್ಮ್ ಆಗಿದೆ. ಬೆಳಗಾವಿಯಲ್ಲಿ ಇಂದು 13 ಜನರಿಗೆ ವೈರಸ್ ಒಕ್ಕರಿಸಿದೆ. ಕರಾವಳಿ ಜಿಲ್ಲೆಗಳಲ್ಲೂ ತನ್ನ ಸಂಚಾರ ಮುಂದುವರೆಸಿರುವ ಕೊರೋನಾ ಉತ್ತರ ಕನ್ನಡದಲ್ಲಿ 5 ಮೇಲೆ ಅಟ್ಯಾಕ್ ಮಾಡಿದ್ರೆ ಉಡುಪಿಯಲ್ಲಿ 10 ಜನರನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14 ಜನ ಕೊರೋನಾ ಸುಳಿಗೆ ಸಿಲುಕಿದ್ರೆ ಮಲೆನಾಡು ಶಿವಮೊಗ್ಗದಲ್ಲಿ ಒಬ್ರು ಇವತ್ತು ಸೋಂಕಿನ ಬಲೆಗೆ ಬಿದ್ದಿದ್ದಾರೆ.
ಇನ್ನು ದಾವಣಗೆರೆಯಲ್ಲಿ 6 ಜನರು ವೈರಿಯ ಕೂಪಕ್ಕೆ ಬಿದ್ದಿದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಜನರಿಗೆ ವೈರಸ್ ಸೇರಿರೋದು ದೃಢವಾಗಿದೆ. ಉಳಿದಂತೆ ಕೋಲಾರದಲ್ಲಿ 2 ಕೊರೋನಾ ಬಂದಿದ್ರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು ಇವತ್ತು 13 ಜನ ಬಲೆಗೆ ಬಿದ್ದಿದ್ದಾರೆ. ಒಟ್ನಲ್ಲಿ ಮುಂಬೈ ಜಾಲದ ಎಂಟ್ರಿಗೂ ಮುನ್ನ ರಾಜ್ಯದಲ್ಲಿ 10-20 ಅಂತ ಬರ್ತಾ ಇದ್ದ ಕೇಸ್ಗಳು ಈಗ ನಿತ್ಯ ಶತಕ ಬಾರಿಸ್ತಾ ಇತ್ತು. ಆದ್ರೆ ಇವತ್ತು ಅದನ್ನು ಮೀರಿ ತ್ರಿಶತಕದ ಸಮೀಪ ಬಂದು ನಿಂತಿದೆ. ಕೊರೋನಾದ ಈ ವೇಗ ನೋಡ್ತಾ ಇದ್ರೆ ಮುಂದೇನು ಕಾದಿದ್ಯೋ ಅನ್ನೋ ಆತಂಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು 99 ಓವರಾಲ್ ಆದರೆ ಬೆಂಗಳೂರಲ್ಲಿ 18 ಕೇಸ್ಗಳು ಇವತ್ತು ಪಾಸಿಟಿವ್ ಆಗಿದೆ. ಇದೆಲ್ಲದರ ಜೊತೆಗೆ ಆರೋಗ್ಯ ಇಲಾಖೆ ಒಂದಾದ್ಮೇಲೆ ಒಂದು ಎಡವಟ್ಟನ್ನು ಮಾಡ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀನಿ. ರಾಜ್ಯದ 299 ಕೇಸ್ಗಳಲ್ಲಿ ಬೆಂಗಳೂರಿನಲ್ಲಿ 18 ಕೇಸ್ಗಳು ಪಾಸಿಟಿವ್ ಆಗಿದೆ. ಅಂದರೆ ಬೆಂಗಳೂರು ಅಷ್ಟು ಸೇಫ್ ಅಲ್ಲ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಬೆಂಗಳೂರಿನ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಾಗಿದೆ, ಎಗ್ಗಿಲ್ದೇ ಓಡಾಡ್ತಾ ಇದ್ದಾರೆ. ಅವ್ರಿಗೇನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂಥ ಸ್ಥಿತಿ. ಇದೆಲ್ಲದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಒಂದಾದ ಮೇಲೆ ಒಂದು ಎಡವಟ್ಟು ಮಾಡ್ತಾ ಇದೆ. ಈಗ ಇಟ್ಟಿರುವಂಥ ಹೆಜ್ಜೆ ಇದೆಯಲ್ಲ ಅದು ಇನ್ನೇನು ಅವಾಂತರ ತರುತ್ತೋ ಅನ್ನುವಂಥ ಭಯ ಭೀತಿ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ಕರುನಾಡಿನ ಕುತ್ತಿಗೆ ಬಿಗಿದಿರೋ ಕಿಲ್ಲರ್ ಕೊರೋನಾ ರಾಜಧಾನಿ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಇಂದು ಒಂದೇ ದಿನ ಬರೋಬ್ಬರಿ 18 ಪಾಸಿಟಿವ್ ಕೇಸ್ ಬಂದಿವೆ. ಅದರಲ್ಲೂ ಟ್ರಾವೆಲ್ ಹಿಸ್ಟರಿ ಇಲ್ಲದಿರೋರಿಗೆ ಸೋಂಕು ಬರ್ತಿರೋದು ಆರೋಗ್ಯ ಇಲಾಖೆ ಟೆನ್ಷನ್ ಹೆಚ್ಚಿಸಿದೆ. ಇಂಥ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ತೋರಿಸ್ತೀವಿ ನೋಡಿ. ಎಕ್ಸ್ಕ್ಲೂಸಿವ್ ನಂಬರ್ 1. ಡಿಜೆ ಹಳ್ಳಿ ಸೋಂಕಿತೆಯಿಂದ ಇಡೀ ಬೆಂಗಳೂರೇ ಗಡಗಡ. ನಿಜ, ಡಿಜೆ ಹಳ್ಳಿಯಲ್ಲಿ ತರಕಾರಿ ಮಾರುತ್ತಿದ್ದವಳಿಗೆ ಕೊರೋನಾ ಒಕ್ಕರಿಸಿದ್ದು ದೊಡ್ಡ ಸದ್ದು ಮಾಡಿತ್ತು. ಇವತ್ತು ಆಕೆಯಿಂದ 4 ಮಂದಿಗೆ ನಂಜು ತಗುಲಿದೆ. ನಿನ್ನೆ ಈಕೆ ಸಂಪರ್ಕದಲ್ಲಿದ್ದ 11 ಮಂದಿಗೆ ವೈರಸ್ ಒಕ್ಕರಿಸಿತ್ತು. ಹೀಗಾಗಿ ಬೆಂಗಳೂರಿಗೆ ಭೀತಿ ಶುರುವಾಗಿದೆ. ಎಕ್ಸ್ಕ್ಲೂಸಿವ್ ನಂಬರ್ 2. ರಾಜಧಾನಿಯ ಗಲ್ಲಿಗಲ್ಲಿಗೂ ಕೊರೋನಾ ಗುನ್ನ. ಇದರ ಜೊತೆಗೆ ಬೆಂಗಳೂರಿನ ಗ್ರೀನ್ ಝೋನ್ ಏರಿಯಾಗಳಲ್ಲೂ ಕೊರೋನಾ ನುಗ್ಗುತ್ತಿದೆ. ಗುರಪ್ಪನಪಾಳ್ಯದಲ್ಲಿ ಡೆಂಟಲ್ ಡಾಕ್ಟರ್ಗೆ ಸೋಂಕು ಮೆತ್ತಿಕೊಂಡಿದೆ. ಈತ ಕ್ಲಿನಿಕ್ ಓಪನ್ ಮಾಡಿ ಕೆಲವರಿಗೆ ಚಿಕಿತ್ಸೆ ನೀಡಿದ್ದು ಇದೀಗ ಆ ಭಾಗದಲ್ಲಿ ಆತಂಕ ಹೆಚ್ಚಾಗಿದೆ. ವಿಜಯನಗರ, ಪದ್ಮನಾಭನಗರದಲ್ಲೂ ಕೊರೋನಾ ಹೆಜ್ಜೆ ಗುರುತು ಮೂಡಿಸಿದೆ. ಎಕ್ಸ್ಕ್ಲೂಸಿವ್ ನಂಬರ್ 3. ಸೆಕೆಂಡರಿ ಕಾಂಟ್ಯಾಕ್ಟ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಸೈಲೆಂಟ್. ಹೌದು, ಇದಂತೂ ಇನ್ನೂ ಭಯಾನಕ. ಯಾಕಂದ್ರೆ ಇಷ್ಟು ದಿನ ಆರೋಗ್ಯ ಇಲಾಖೆ ಸೋಂಕಿತರ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕಿತರನ್ನ ಪತ್ತೆ ಹಚ್ಚಿ ಅವರ ಮೇಲೆ ನಿಗಾ ಇಡ್ತಿತ್ತು. ಆದ್ರೆ ಇನ್ಮುಂದೆ ಆರೋಗ್ಯ ಇಲಾಖೆ ದ್ವಿತೀಯ ಸಂಪರ್ಕಿತರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ವಂತೆ. ಯಾಕಂದ್ರೆ ಸತತ 3 ತಿಂಗಳುಗಳಿಂದ ನಿರಂತರವಾಗಿ ಕೆಲಸ ಮಾಡಿ ಸಿಬ್ಬಂದಿ ಬಳಲಿ ಹೋಗಿದ್ದಾರೆ. ಇನ್ಮುಂದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಲೇ ಇರುತ್ತೆ. ಹೀಗಾಗಿ ಎಲ್ಲರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಅಧಿಕಾರಿಗಳಿಗೆ ಆಗಲ್ವಂತೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.